ಏನು ನಿನಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ ತಾನೆ. ಅಲ್ಲಿಂದ ಇಟ್ಕೊಂಡು ಬಂದಳು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದಳು. ನಾನು ಇವತ್ತು ಪ್ಯಾಕಿಂಗ್ ಮಾಡಬೇಕು ನಾವು ಪ್ಯಾಕಿಂಗ್ ಮಾಡಬೇಕು ಅಂತ. ಅಪ್ಪ ನಮ್ ಇದಕ್ಕೆ ರೀ ಹೇಳೋದಿಲ್ಲ. 2 ದಿನ ಮುಂಚೆ ಹೇಳಿದ್ಕೆ ಈಗೋಳು ಮುಂಚೆ ಹೇಳಿದ್ದೀರಾ. ನಾವ್ ಇದನ್ನ ಎಷ್ಟು ದಿನದಿಂದ ಪ್ಲಾನ್ ಮಾಡ್ತಾ ಇದೀವಿ. ಪುಣ್ಯ ನಮ್ದು ಅವತ್ತಿಂದ ಹೇಳಿಲ್ಲ ನಿನಗೆ. ಇಲ್ಲ ಅಂದಿದ್ರೆ ಕಾನ್ಕೇಸ್ ನಮ್ ತಲೆ ತಿಂದಾಕ್ಬಿಟ್ಟಿರೋಳು. ನೋಡ್ರಿ ಈಗ ಇವತ್ತು ಬೇಡ ನನ್ಗೆ ಆಗ್ತಾ ಇಲ್ಲ ಕೆಲಸ ಇದೆ ಅಂದ್ರೆ ಕೇಳ್ತಿದ್ದಾಳ, ಕುಣ್ಕೊಂಡ್ ಬರ್ತಿದ್ದಾಳೆ ಅಲ್ಲಿಂದಾನೆ. ಅಯ್ಯೋ ಇಲ್ಲಿಂದ ಓಕೆ ಸ್ಕೂಲಿಂದಾನೆ ಸ್ಟಾರ್ಟ್ ಮಾಡಿರೋದವಳು. ಅವ್ರ ಮ್ಯಾಮ್ಸ್ಗೆಲ್ಲ ಹೇಳ್ಬಿಟ್ಟು. ಹೌದಾ ಸೋನಾ? ಎಲ್ಲಿ ತಿರ್ಗೋ ಏನಂತ ಹೇಳ್ದೆ? ಅವ್ರು ಕೇಳಿದ್ರೆ ನೀನೇ ಹೋಗಿ ಹೇಳ್ಬಿಟ್ಟ. ಇವಳು ಬಾಯಲ್ಲಿ ನಿಲ್ಲಲ್ಲ ಏನೂ. ಒಂದ್ ತಿಂಗಳು ಮುಂಚೆ ಹೇಳಿದ್ರೆ ಅವರು ಎಲ್ಲಾ ಸೆಕ್ಷನ್ಗೂ ಹೇಳಿ ಬಂದ್ಬಿಟ್ಟಿರೋಳು. ಅಯ್ಯೋ ಅವ್ರಿಗೆ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿರೋ. ಸಾನು ವೆನ್ ಆರ್ ಯು ಗೋಯಿಂಗ್, ಗೋ ಫಸ್ಟ್ ಅಂದ್ಬಿಟ್ಟಿರೋರು. ಏ ಹುಡುಗಿ ಏನು ನಾವು ಲೀವ್ ಲೆಟರೇ ಕೊಟ್ಟಿಲ್ಲ, ಇನ್ನು ಆಗ್ಲೇ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ಯಾ? ಅವ್ರ ಮ್ಯಾಮ್ಗೆ ಹೇಳ್ದೆ ವಿ ಹ್ಯಾಡ್ ಅ ಡಿಫರೆಂಟ್ ಪ್ಲಾನ್ ಅಂತ. ನೋಡ್ರಿ ನಾವು ಮೋಸ್ಟ್ಲಿ ಸೀಮಾ ಮ್ಯಾಮ್ ಹೇಳಿರ್ಬೋದು. ಟೈಕೊಂಡೋದು ಕನ್ಫ್ಯೂಷನ್ ಇತ್ತಲ್ಲ ಕೇಳಿದ್ವಲ್ಲ ಅದಕ್ಕೆ ಯಾಗೊಟ್ಟು ಅಂತ ಸ್ಮೆಲ್ ಕೊಟ್ಬಿಟ್ಟು ಬಂದು ಏನೇನು ಮಾಡ್ತೀವಿ. ನೆನ್ನೆ ಇಲ್ದಿರೋ ಏನು ಜೋಶ್ ಇವತ್ತು ಬಂದ್ಬಿಟ್ಟಿದೆ. ನೆನ್ನೆ ಯಾಕೆ ಇರಲಿಲ್ಲ ಅಂದರೆ ಸಾನುಗೆ ನೆನ್ನೆ ಬ್ಯಾಡ್ಮಿಂಟನಲ್ಲಿ ಸೊಂಟ ನೋವಾಗ್ಬಿಟ್ಟಿತ್ತಂತೆ. ಪಾಪ ಡಲ್ ಆಗ್ಬಿಟ್ಟಿದ್ದು, ಜೋಶೇ ಇರಲಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಅವ್ರ ಅಪ್ಪಂಗೆ ಹೇಳ್ತಾವಳಂತೆ ಥ್ಯಾಂಕ್ ಯು ಡಡ್ಡ ಅಂತ. ಈಗ ಹೋಗಿ ಕೆಲಸ ಮಾಡೋ ಅವಳ ಬಟ್ಟೆ ಎಲ್ಲ ತಕ್ಕೊಟ್ಬಿಡು, ಮಾಡ್ಕೊಳ್ಳಿ ಪ್ಯಾಕಿಂಗ್. ಮತ್ತೆ ನಿಂದು ನೀನು ಮಾಡ್ಕೊಳ್ಳೋದಕ್ಕೆ ಅರ್ಜೆಂಟಾ? ನಮ್ದು ನೀನು ಮಾಡ್ಬೇಕಾ? ಇಲ್ಲ 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 ಅವಳದನ್ನ ಅವಳು ಸೂಟ್ಕೇಸಲ್ಲಿ ಹಾಕೋಬೇಕು. ನಿನ್ನೆ ಕೇಳ್ತಾವಳೆ ವೈಟ್ ಟಿ ಶರ್ಟ್ ತಗೊಂಡ್ವಲ್ಲ ಅದನ್ನ ಹಾಕೋಬೋದಾ? ಒಂದೊಂದೇ ಕೇಳ್ತಿದ್ದಾಳೆ. ಓಕೆ ಮೊದಲು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬರೋಗಿ ಊಟ ಮಾಡುವಂತೆ. In one condition. Today you and me have to pack our dresses. ಛೇ ಏನು ಎಲ್ಲಿಗೆ ಹೋದ್ರು ಅಲ್ಲೇ ಸುತ್ಕೊಂಡು ಬಂದು ಅಲ್ಲೇ ನಿಂತ್ಕೊಳ್ತಾಳೆ. ನಾಟ್ ಓಕೆ. ಏನು ಮಾಡ್ತೀಯಾ? ಒಡಿಸ್ಕೊತೀಯ ನನ್ನ ಹತ್ರ ನೀನು. ಹೋಗು ಎಲ್ಲ ಹಾಕೋಗು ನಿನ್ನ ಇದರಲ್ಲಿನೇ. ಮೊದಲು ಸೂಟ್ ಕೇಸ್ ಖಾಲಿ ಮಾಡೋಗು, ಆಮೇಲೆ ನೋಡೋಣ. ಹಾಯ್ ಇವತ್ತೆಲ್ಲ ನಿಂದೆ ಹವಾ. ಹಾಯ್ ಬೇನು ಶುರುವಾಗಿರೋದೇ ನಿನ್ನ ಕಥೆಯಿಂದ. ಮೇಡಮ್ ಟ್ಯಾಗ್ ಮಾಡಬೇಕು ಮಲ್ಕ್ಷಿದೀನಿ. Get up, dollies. Time up. ಇದು ನನ್ನ ಹೊಸ ಡಾಲಿ. ಹಂಗಿಟ್ರೆ ಬರೋ ತೋರಿಸುತ್ತಾ? ಇಲ್ಲ ನೀನು ನಿಂತ್ಕೊಳ್ಬೇಕು, ಅದನ್ನ ಇಟ್ಕೊಂಡು ಅನ್ಸುತ್ತೆ ಅಲ್ವಾ ಜಾನು? ಇಟ್ಕೊಂಡು ನಿಂತ್ಕೊಳ್ಳಿ, ಈ ಥರ ಇಟ್ಕೊಂಡು ನಿಂತ್ಕೊ ಸ್ಟ್ರೇಟ್. ನನ್ನ ಪಾಪ ಲಗೇಜ್ ಫಸ್ಟ್ ರೆಡಿ ಆಗ್ತಾ ಇರ್ತಲ್ಲಪ್ಪ. ಅಯ್ಯೋ ಮಾಡ್ಬೇಡ ಸುಮ್ಮನಿರಪ್ಪ. ಅವಳಿಗೆ ಲಾಸ್ಟಲ್ಲಿ ಹೇಳಿದ್ದು, ಆದರೆ ಅವಳದೇ ಫಸ್ಟ್ ಆಗಬೇಕು.
ಯಾಕೆ ತಡಿಯಮ್ಮ 6.6 ಈ ಬ್ಯಾಗಲ್ಲಿ ಸ್ನೇಹಿತರೆ ಇನ್ನೂ ಜಾಗ ಇದೆ, ಆದರೆ ನಾವು ಇದನ್ನು ಬ್ಯಾಗೇಜಲ್ಲಿ ಹಾಕೋದು ಬೇಡ, ಇದನ್ನು ಕ್ಯಾಬಿನಲ್ಲಿ ಇಟ್ಕೊಳ್ಳೋಣ. ಅಲ್ಲಿ ಬ್ಯಾಗೇಜ್ಗೆ ಹಾಕಿದ್ರೆ ಸ್ಕ್ರ್ಯಾಚ್ ಆಗುತ್ತೆ, ಅವ್ರಿಗೆ ಎತ್ತು ಹಾಕೋದು ಮಾಡೋದು ಬೇರೆ ಲಗೇಜ್ ಜೊತೆ ಎಲ್ಲ ಇಡ್ತಾರಲ್ಲ ಅಂದ್ಬಿಟ್ಟು ನಾವು ಇದನ್ನು 7 kgಗೆ ಲಿಮಿಟ್ ಮಾಡಬೇಕು. ಅಂದರೆ ಕ್ಯಾಬಿನ್ ಒಳಗಡೆ ಇಟ್ಕೊಳ್ಳೋದಕ್ಕೆ 7 kg ಲಿಮಿಟು, ಬ್ಯಾಗೇಜ್ದು ನಮಗೆ 25 kg ತನಕನೂ ಇರುತ್ತೆ. ಸೊ ಇದಕ್ಕೆ 6.25 kg ಇದೆ ಆಲ್ರೆಡಿ, ಇನ್ನೊಂದು ಜೊತೆ ಬಟ್ಟೆ ಹಾಕ್ಬೋದು ಅಷ್ಟೇ. ನೋಡಿ ತುಂಬಿಸೋಳೆ, ಇದು 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 ಸಾನು ನೆಕ್ಲೆಸ್ ಸೆಟ್ಟಲ್ಲಿ ಮಾಡಿರೋದು. ಇದು ಮತ್ತು ಇದು ಮ್ಯಾಚಿಂಗು, ಇದೆರಡು ಹಾಗೆ ಬ್ರೇಸ್ಲೆಟ್. ಓಕೆ 2 3 4 ಹೇರ್ ಬ್ಯಾಂಡ್ಸ್, ಕ್ಲಿಪ್ಸ್, ಬ್ರೇಸ್ಲೆಟ್ಸ್. ಓಕೆ ಬೇಬಿ, ಅಪ್ರೂವ್ಡ್. ಈಗ ಸ್ನೇಹಿತರೆ ಮಂಡಕ್ಕಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನಾಳೆ ತುಂಬಾ ಕೆಲಸ ಆಗ್ಬೋದೇನೋ ಅಂದ್ಬಿಟ್ಟು ಇವತ್ತೇ ಮಾಡಿ ಇಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಆ್ಯಂಡ್ ಹೆಲ್ತಿ ಸ್ನ್ಯಾಕ್ ಕೂಡ ಅಲ್ವಾ. ನಮಗೆ ಊಟ ಎಲ್ಲ ಆದಮೇಲೆ ಸ್ವಲ್ಪ ಸ್ನ್ಯಾಕ್ ತಿನ್ನಬೇಕು ಅನ್ನಿಸ್ದಾಗ ಇದು ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ. ನೀವು ಹೇಳ್ಬೋದು ಇದೇನಕ್ಕ ಇದನ್ನು ತೊಗೊಂಡೋಗ್ತಿದ್ದೀರಾ ಅಂತ. ನಮಗೆ ಒಂಥರ ಹೆಲ್ತಿ ಸ್ನ್ಯಾಕ್ ಇದು, ಆ್ಯಂಡ್ ನಾವು ತುಂಬಾ ಇಷ್ಟಪಟ್ಟು ತಿಂತೀವಿ ಇದನ್ನು, 3 ಜನನೂ ಅಷ್ಟೇ. ಸಮ್ವಾಟ್ ಅನ್ಹೆಲ್ತಿ ತಿನ್ನೋದಕ್ಕಿಂತ ಇದು ಹೆಲ್ತಿ ಅಲ್ವಾ ಅಂದ್ಬಿಟ್ಟು ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಗೋಕರ್ಣ ಟ್ರಿಪ್ ಹೋದಾಗಲೂ ಅಷ್ಟೇ ಇದು ನಮಗೆ ತುಂಬಾ ಯೂಸ್ ಆಯಿತು. ಅದರ್ವೈಸ್ ನಾವು ಅಲ್ಲಿದು ಚಿಪ್ಸು, ಕುರ್ಕುರೆ, ಮಿಕ್ಸ್ಚರ್ ಎಲ್ಲ ತಿನ್ನಬೇಕಾಗಿ ಬರ್ತಾಯಿತ್ತು. ನೆಕ್ಸ್ಟ್ ಒಂದು ಸ್ವೀಟ್ ಡಿಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಮಗೆ ಸ್ವೀಟ್ ಜಾಸ್ತಿ ತಿನ್ನಬೇಕು ಅನ್ಸಲ್ಲ, ಬಟ್ ಹೊರಗಡೆ ಹೋದಾಗ ತಿನ್ನಬೇಕು ಅನಿಸುತ್ತೆ. ಅಲ್ಲಿನ ಊಟ ಏನಾದರೂ ಸರಿಯಾಗಿ ಆಗಲಿಲ್ಲ ಅಂದರೆ, ಅದಕ್ಕೆ ಮನೆಯಿಂದನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಬೇಸನ್ ಲಡ್ಡು ಮಾಡ್ತಾಯಿದ್ದೀನಿ. ಬೇಸನ್ ಲಡ್ಡುಗೆ ನಾನು 1 ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಒಂದ್ರಿ ಮಾಡ್ಕೊಂಡಿದ್ದೀನಿ. ಇದು ಘಮ ಬಿಡೋ ತನಕ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಸಣ್ಣ ಉರಿಯಲ್ಲಿ. ಕಪ್ಪಗೆ ಮಾಡಬಾರ್ದು, ಇದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಗುತ್ತೆ ಆ್ಯಂಡ್ ಘಮ ಬರುತ್ತೆ. ಅದೇ ಬಟ್ಟಲಿನ ಮೆಜರಲ್ಲಿ ನಾನು ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ, ಅದರಲ್ಲಿ 3 ಏಲಕ್ಕಿ ಹಾಕಿದ್ದೀನಿ. ಇದನ್ನು ನಾನೀಗ ಮಿಕ್ಸಿಯಲ್ಲಿ ನುಣ್ಣಕ್ಕೆ ರುಬ್ಕೊಳ್ತೀನಿ, ಪೌಡರ್ ಮಾಡ್ಕೊಳ್ತೀನಿ. ಅದೇ ಬಟ್ಲಲ್ಲಿ ನಾನೀಗ ತುಪ್ಪ ತೊಗೊಂಡಿದ್ದೀನಿ. ಇದು ಅರ್ಧ ಬಟ್ಲಿಗಿಂತ ಜಾಸ್ತಿ ಇದೆ, ನಾನು ನೋಡಿ ಹಾಕ್ಕೊಳ್ತೀನಿ, ಅದು ಗೊತ್ತಾಗುತ್ತೆ ಒಂದು ಲೆವೆಲಿಗೆ ಬಂದಾಗ. ಇದು ಘಮ ಬಿಡ್ತಾ ಇದೆ, ಸೊ ಸ್ವಲ್ಪನೇ ಈಗ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಸ್ನೇಹಿತರೆ, ತುಪ್ಪ ಸಾಕು, ನಿಲ್ಲಿಸಿದ್ದೀನಿ. ಈ ಥರ ಆಗಿದೆ. ಸೊ ನೀವು ಇದರ ಡೀಟೇಲ್ ವಿಡಿಯೋ ನಾನು ಸ್ವೀಟ್ ಅನ್ನೋ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ, ಸೊ ನೀವು ನೋಡ್ಬೋದು. ನಾನೀಗ ಬ್ರೀಫಾಗಿ ತೋರಿಸ್ದೆ ಅಷ್ಟೇ. ನೋಡಿ ಸ್ನೇಹಿತರೆ, ಟೆಕ್ಸ್ಚರ್ ಹೇಗಾಗಿದೆ ಅಂತ, ತುಪ್ಪ ಹೇಗೆ ಬಿಟ್ಟಿದೆ ಇದು ಅಂತ. ಈ ಥರ ಆದಾಗ ಆಫ್ ಮಾಡ್ಕೊಳ್ಬೇಕು. ಇದು ತುಂಬಾ ಬಿಸಿ ಇರುತ್ತೆ, ಸೊ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಇದಕ್ಕೆ ಸಕ್ಕರೆ ಪುಡಿ ಮಿಕ್ಸ್ ಮಾಡಬೇಕು. ಇದು ನಾನು ಅರ್ಧ ಬಟ್ಲು ಸಕ್ಕರೆ ಪುಡಿ ಮಾಡ್ಕೊಂಡಿರೋದು, ಅದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಏಲಕ್ಕಿ ಕೂಡ ಇದೆ. ಇದನ್ನೀಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಂಡೆ ಮೇಕಿಂಗ್ ಬಿಸ್ನೆಸ್ ಆಯಿತು, ಶೈನಿ ಮೇಕಿಂಗ್ ಬಿಸ್ನೆಸ್ ಶುರು. ನಾನು ಮಾಡಿದೆ, ಆದರೆ ಸಾನುನೇ ಉಂಡೆ ಮಾಡಬೇಕು ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಅವಳಿಗೆ ಅಂತಲೇ ಇಟ್ಟಿದ್ದೆ. ಸ್ವಲ್ಪ ತಣ್ಣಗಾಗಿತ್ತು, ಮತ್ತೆ ಒಂದು ಸಾರಿ ಬಿಸಿ ಮಾಡಿಕೊಂಡೆ, ಸೊ ಸರಿ ಹೋಯಿತು. ಸಾನುಗೆ ಅದು ಶೈನಿಂಗ್ ಕಾಣುತ್ತಲ್ವಾ, ಅದು ಮಾಡೋದಕ್ಕೆ ತುಂಬ ಇಷ್ಟ. ಈಗ ಮುಗೀತು ಬೇಸನ್ ಲಡ್ಡು ಮಾಡಿ, ಸಾನುದು ಫೇವ್ರೇಟು. ತಿನ್ನು ಪರವಾಗಿಲ್ಲ, ತಿನ್ನು. Thank you.
ಸಂಜೆ ಸ್ನೇಹಿತರೆ ಅರ್ಜೆಂಟಾಗಿ ನಾವು ಮಲ್ಲೇಶ್ವರಂಗೆ ಬಂದಿದ್ವಿ. ತುಂಬ ಶಾಪಿಂಗ್ ಮಾಡಬೇಕು ಅಂತ ಏನಿರಲಿಲ್ಲ, ಒಂದು ವಸ್ತು ಬೇಕಿತ್ತು, ನಂಗೆ ಅದು ಬೇಕೇ ಬೇಕಿತ್ತು. ನಾನು ಮ್ಯಾಕ್ಸ್ಗೆ ಹೋಗಿದ್ದಾಗ ನೋಡಿದ್ದೆ, ಅಲ್ಲೂ ಸಿಗಲಿಲ್ಲ ನನಗೆ. ಅದಕ್ಕೆ ಜಾಸ್ತಿ ಹುಡುಕಾಡೋದು ಬೇಡ, ಅದೊಂದನ್ನು ಟಾರ್ಗೆಟ್ ಮಾಡ್ಕೊಂಡು ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿಬಿಟ್ಟು ಬಂದಿದ್ದೆ. ಹಾಗಾಗಿ ನಾನು ಮಲ್ಲೇಶ್ವರಂದು ಡೀಟೇಲ್ ವೀಡಿಯೋ ಏನು ಮಾಡಿಲ್ಲ, ಬೇರೆದು ನಾನೇನು ನೋಡೇ ಇಲ್ಲ ಅಂತ ಅಂದ್ಕೊಳ್ಳಿ. ನನಗೇನು ಬೇಕಿತ್ತೋ ಅದನ್ನು ಒಂದು ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಹುಡುಕ್ಬಿಟ್ಟು ತೊಗೊಂಡು ಮನೆಗೆ ಬಂದುಬಿಟ್ಟೆ. ಮಲ್ಲೇಶ್ವರಮಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ತುಂಬ ಹೊಸ ಕುರ್ತೀಸ್ಗಳ ಡಿಸೈನ್ಸ್ ಬಂದಿತ್ತು. ಆದರೆ ನಾನು ಯಾವುದನ್ನು ತೆಗೆದು ನೋಡಿಲ್ಲ, ಅಂದರೆ ತೆಗ್ಸು ನೋಡಿಲ್ಲ, ರೇಟು ಕೂಡ ಕೇಳಲಿಲ್ಲ. ಹಾಗೆ ಬರಬೇಕಾದ್ರೆ ಕಾಣ್ತಾ ಇತ್ತು, ಚೆನ್ನಾಗಿತ್ತು. ಯಾರಾದರೂ ವಿಸಿಟ್ ಮಾಡೋ ಹಾಗಿದ್ರೆ ಮಾಡಿ ನೋಡಿ. ಈಗ ನಾವು ಇಲ್ಲಿಂದ ಡೈರೆಕ್ಟ್ ಹೋದ್ವಿ ಬಂದ್ವಿ. ಸೊ 2 ಅವರಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಿದ್ದೀವಿ. ಇವತ್ತು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಕಬಾಬ್ನ ಮಾಡ್ತೀನಿ ಅಂತ ತಿಳಿಸ್ತೀನಿ. ಸುಮಾರು ಸರಿ ಕೇಳಿದ್ದೀರಾ, ನಾನು ಹೇಳಿದ್ದೀನಿ ಹೊರಗಡೆ ಪೌಡರೇ ಯೂಸ್ ಮಾಡೋದು ನಾನು ಅಂತ. ಬಟ್ ಸ್ಟಿಲ್ ಒಂದು ಸರಿ ತೋರಿಸಿ ಅಕ್ಕ ಹೇಗೆಲ್ಲ ಮಿಕ್ಸ್ ಮಾಡ್ತೀರಾ ಅಂತ. ಸೊ ಬನ್ನಿ ಇವತ್ತು ತೋರಿಸ್ತೀನಿ. ಒಂದು ಸೀಕ್ರೆಟ್ ಕೂಡ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ, ಅದು ಕೂಡ ತಿಳಿಸ್ತೀನಿ ಏನು ಅಂತ. ಇದಕ್ಕೆ ಸ್ನೇಹಿತರೆ ನಾನು ಚಿಕನ್ ವಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಮೂಳೆ ಇರೋದಂತ ಯಾವುದೂ ಇಲ್ಲ, ಒಂದೊಂದು ಗಟ್ಟಿ ಮೂಳೆ ಇರುತ್ತಲ್ಲ ಅದು ಬಿಟ್ಟರೆ ಬಾಕಿದೆಲ್ಲ ನಾನು ಬೋನ್ಲೆಸ್ ಥರನೇ, ಬೋನ್ಸ್ ಇಲ್ಲದೆ ಇರೋದೇ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಸಾನುಗೆ ಬೋನ್ಲೆಸ್ ಇಷ್ಟ ಆಗುತ್ತೆ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಖಾರ ಸೇರಿಸ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೇಲೇ ಮಾಡಿರೋದು, ನೀರೆಲ್ಲ ನಾನೇನು ಹಾಕಿಲ್ಲ, ಹಾಗೆ ರುಬ್ಬಿರ್ತೀನಿ. ಸೊ ಸ್ವಲ್ಪ ಮಟ್ಟಿಗೆ ಸಾಕಾಗುತ್ತೆ. ಇದು ಸ್ನೇಹಿತರೆ ತುಂಬಾ ಆ್ಯಡ್ ಮಾಡುತ್ತೆ ಫ್ಲೇವರ್ನ. ಸೊ ಇದಕ್ಕೆ ನಾನು ತೇಜು ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಈ ಚಿಕನ್ಗೆ ಇಷ್ಟು ಸಾಕಾಗೋದಿಲ್ಲ, ಫ್ಲೇವರು ಕೂಡ ಉಪ್ಪು ಖಾರ ಎಲ್ಲನೂ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಎಲ್ಲನೂ ಆ್ಯಡ್ ಮಾಡಿದ್ದು. ಇದು ಸಾಕಾಗೋದಿಲ್ಲ ಅಂದರೆ ಮತ್ತಷ್ಟು ಆ್ಯಡ್ ಮಾಡ್ಬೋದು. ಆ್ಯಂಡ್ ಈ ಪೌಡರ್ ಕಡಿಮೆ ಇದೆ ಅಂದಾಗ 1 ಪ್ಯಾಕೆಟ್ ಹಾಕಿಬಿಟ್ಟು ಇದ್ರ ಜೊತೆ ಒಂದು 2 ಸ್ಪೂನು ಕಾರ್ನ್ಫ್ಲೋರ್, 2 ಸ್ಪೂನು ಮೈದಾ ಹಿಟ್ಟು, ಆಮೇಲೆ ಉಪ್ಪು, ಖಾರ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲನೂ ಹಾಕ್ಕೊಂಡಾಗ ನಾವು ಮ್ಯಾಚ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ನೇಹಿತರೆ ನಾನು ಇದರಲ್ಲಿ ಎಗ್ ವೈಟ್ ಹಾಕ್ತಾ ಇದ್ದೀನಿ. ಮೊದಲೇ ಎಗ್ ವೈಟ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ಕೊಳ್ಳೋದಿಲ್ಲ, ಈ ಎಗ್ ಕೋಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಯೆಲ್ಲೋ ಪಾರ್ಟ್ ಹಾಕ್ತಾ ಇಲ್ಲ, ಜಸ್ಟ್ ವೈಟ್ ಪಾರ್ಟ್ ಮಾತ್ರನೇ. 4 ಅವರ್ ಇದನ್ನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಈಗ ನಾನು ಇದಕ್ಕೆ ಕರಿಬೇವು ಹಾಕಿದ್ದೀನಿ. ಕರಿಬೇವು ಕೂಡ ಫ್ರೈ ಮಾಡಿದಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಅದರ ಜೊತೆ ನೀವು ಪಕ್ಕ ನೋಡ್ಬೋದು, ಪ್ಲೇಟಲ್ಲಿ ನಾನು ಕಾರ್ನ್ ಫ್ಲೇಕ್ಸ್ ಬರುತ್ತಲ್ಲ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿದ್ದೀನಿ. ಪುಡಿ ಅಂದರೆ ಪ್ರಾಪರ್ ಪೇಸ್ಟ್ ಥರ ನುಣ್ಣಗೆ ಪುಡಿ ಅಲ್ಲ, ಸ್ವಲ್ಪ ಸ್ವಲ್ಪ ಕೋರ್ಸ್ ಪೌಡರ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ಈಗ ನೀವು ಇಲ್ಲಿ ನೋಡ್ಬೋದು, ನಾನು ಚಿಕನ್ ಪೀಸಸ್ನ ಈ ಕಾರ್ನ್ ಫ್ಲೇಕ್ಸ್ ಪೌಡರಲ್ಲಿ ಡಿಪ್ ಮಾಡಿ ಅಂದರೆ ಕೋಟ್ ಮಾಡಿ ನಾನು ಫ್ರೈ ಮಾಡ್ತೀನಿ. ಈ ಥರ ಮಾಡಿದಾಗ ಒಂಥರ ಕ್ರಂಚಿಯಾಗಿ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ ನಿಮಗೆ. ನಾರ್ಮಲ್ ಆಗಿ ಫ್ರೈ ಮಾಡಿ ನೋಡಿ, ಅದರ ಜೊತೆ ಕಾರ್ನ್ಫ್ಲೇಕ್ಸಲ್ಲಿ ಕೂಡ ಮಾಡಿ ನೋಡಿ. ಕಾರ್ನ್ಫ್ಲೇಕ್ಸ್ ಇಲ್ಲ ಅಂದರೆ ಬ್ರೆಡ್ ಕ್ರಮ್ಸಲ್ಲಿ ಕೂಡ ಮಾಡ್ಬೋದು. ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮನೇಲಿ ಇದು ತುಂಬಾ ಇಷ್ಟ ನಾರ್ಮಲ್ ಕಬಾಬ್ಗಿಂತ. ಕಬಾಬ್ ಫ್ರೈ ಮಾಡಬೇಕಾದ್ರೆ ನೀವು ಒಂದು ಗಮನ ಇಟ್ಕೊಳ್ಬೇಕು ಸ್ನೇಹಿತರೆ. ಈಗ ಶಬ್ದ ಬರ್ತಾ ಇದೆ ನೋಡಿ, ಇದು ಯಾಕೆ ಬರ್ತಾ ಇದೆ ಅಂದರೆ ಚಿಕನ್ ಒಳಗಡೆ ನೀರಿನ ಅಂಶ ಇರುತ್ತಲ್ವಾ, ಆ ನೀರಿನ ಅಂಶ ಎಣ್ಣೆ ಜೊತೆ ಫ್ರೈ ಆಗ್ತಾ ಇರೋದ್ರಿಂದ ಈ ಥರ ಶಬ್ದ ಬರುತ್ತೆ. ನಾವು ಈ ಥರ ಶಬ್ದ ಬರ್ತಾ ಇದೆ, ಇದು ಇನ್ನೂ ಪ್ರಾಪರಾಗಿ ಫ್ರೈ ಆಗಿಲ್ಲ ಅಂದ್ಕೊಂಡು ಈ ಶಬ್ದ ಎಲ್ಲ ನಿಲ್ಲೋ ತನಕ ನಾವೇನಾದರೂ ಇದನ್ನು ಫ್ರೈ ಮಾಡ್ತಾಯಿದ್ರೆ ಚಿಕನ್ ಒಳಗಡೆ ಇರೋ ನೀರೆಲ್ಲನೂ ಡ್ರೈ ಆಗಿಬಿಟ್ಟು ರಬ್ಬರ್ ಥರ ಆಗಿಬಿಡುತ್ತೆ, ಗಟ್ಟಿ ಆಗುತ್ತೆ. ಇದು ಜ್ಯೂಸಿನೆಸ್ ಇರೋದಿಲ್ಲ ಕಬಾಬಲ್ಲಿ, ಒಂಥರ ರಬ್ಬರಿ ಅಗಿತಾನೆ ಇರಬೇಕು, ಆ ಥರ ಅನಿಸುತ್ತೆ. ಸೊ ನೀವೇನು ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿ, ಜಾಸ್ತಿ ಹೈಯಲ್ಲಿ ಮಾಡಲೇಬೇಡಿ. ಆಗ ನಿಮಗೆ ಗೊತ್ತಾಗುತ್ತೆ ಹೊರಗಡೆಯಿಂದ ಕ್ರಿಸ್ಪ್ ಆಗ್ತಾ ಇದೆ ಇದು ಅಂತ. ಅಷ್ಟಾದರೆ ಸಾಕು, ಒಳಗಡೆ ಕೂಡ ಫ್ರೈ ಆಗಿರುತ್ತೆ. ಕಾರ್ನ್ಫ್ಲೇಕ್ಸ್ ಆರ್ ಬ್ರೆಡ್ ಕ್ರಮ್ಸ್ನ ನೀವು ಆ್ಯಡ್ ಮಾಡಿದಾಗ ಕಬಾಬ್ಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಟ್ರೈ ಮಾಡಿ. ಇದರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್ ಸ್ನೇಹಿತರೆ.